ಬೆಸ್ಟ್ ಗೋಲ್ಡನ್ ಥಾಟ್ ಇದೆ ಇವತ್ತೊಂದು. ಬ್ರೂಸ್ಲಿ ಸರ್ ಕೇಳಿದ್ರಲ್ಲ ನೀವು, ಬ್ರೂಸ್ಲಿ ಒಂದು ಮಾತು ಹೇಳಿದ್ದಾರೆ, ಎಂಪ್ಟಿ ಯುವರ್ ಮೈಂಡ್, ಬಿ ಫಾರ್ಮ್ಲೆಸ್ ಶೇಪ್ಲೆಸ್ ಲೈಕ್ ವಾಟರ್. ನಮ್ಮ ಮೈಂಡನ್ನು ಖಾಲಿ ಮಾಡಿಬಿಡ್ಬೇಕು, ನೀರ್ಗತೆ ಇರ್ಬೇಕಂತ ನಾವು. ನೀರ್ಗತೆ. ನೀರನ್ನು ಗ್ಲಾಸ್ನಾಗ ಹಾಕಿದ್ರೆ ಗ್ಲಾಸ್ ಆಗ್ತೈತಿ, ಬಾಟಲ್ನಾಗ ಹಾಕಿದ್ರೆ ಬಾಟಲ್ ಆಗ್ತೈತಿ, ಪೈಪ್ನಾಗ ಹಾಕಿದ್ರೆ ಪೈಪ್ ಆಗ್ತೈತಿ. ಓಕೆ, ಸೊ ನೀರು ಯಾವ ಬೇಕಾದ ಫಾರ್ಮನ್ನು ತಗೋತೈತಿ, ಎಲ್ಲ ಸಿಚುವೇಶನ್ಗೆ ಅಡ್ಜಸ್ಟ್ ಆಗ್ತೈತಿ. ಜಲಪಾತ ಬಂದರೆ ಮೇಲಿಂದ ಧುಮುಕಕ್ಕೂ ಸರಿ, ದೊಡ್ಡ ಪರ್ವತ ಬಂದರೆ 2 ಕವಲಗಳಾಗಿ ಒಡೆದು ಹೋಗೋಕ್ಕೂ ಸರಿ. ಹಂಗೆ ನಮ್ಮ ಮೈಂಡ್ ಎಲ್ಲ ಸಿಚುವೇಶನ್ಗೂ ನಾವು ರೆಡಿ ಇರಬೇಕು. ಹಿಂಗೆ ಅಂತ ರಿಜಿಡ್ ಇರಬಾರ್ದು. ಓಕೆ, ಸೊ ಬ್ರೂಸ್ಲಿ ಸರ್ ಫೈಟಿಂಗ್ ಮಾಡಬೇಕಾದಾಗ ಇದನ್ನಿರ್ಬೇಕು. ನಾನು ಹಿಂಗೆ ಫೈಟಿಂಗ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಎದುರುಗಡೆ ಇದ್ದವರಿಗೆ ನಮ್ಮ ಟೆಕ್ನಿಕ್ ಗೊತ್ತಾಗಿ ಸರ್ ಅವ್ರ ಸ್ಟೈಲ್ ಚೇಂಜ್ ಮಾಡಿಬಿಡ್ತಾರೆ. ಅದಕ್ಕೆ ಅವ್ರಿಗೆ ಹೆಂಗೆ ಅಟ್ಯಾಕ್ ಮಾಡ್ತಾರೆ ಅದ್ರ ಮೇಲೆ ನಮ್ಮ ಕೌಂಟರ್ ಅಟ್ಯಾಕಿಂಗ್ ಇರಬೇಕು. ನಾವು ಹಿಂಗೆ ಆಡ್ಬೇಕಂತ ಇರಬಾರ್ದು. ಅದೇ ಟೈಪ್ ನಾವು ಲೈಫ್ನಾಗೂ ಕೂಡ ಹಿಂಗೆ ಅಂತ ಯಾವಾಗಲೂ ಇರಬಾರ್ದು. ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಬಿ ಫಾರ್ಮ್ಲೆಸ್ ಶೇಪ್ಲೆಸ್. ಬೇಕಾದಂಥ ಪರಿಸ್ಥಿತಿ ಬಂದರೂ ನಾವು ಅದನ್ನು ಎದುರಿಸ್ಬೇಕು. ದೇವರಿಗೂ ಪ್ರಾರ್ಥನೆ ಮಾಡ್ಕೋಬೇಕು. ಕಷ್ಟಗಳು ಬರಬಾರ್ದಂತಲ್ಲ, ಕಷ್ಟಗಳು ಬಂದಾಗ ಎದುರಿಸೋ ತಾಕತ್ತು ಕೊಡುತ್ತೆ. ಫುಲ್ ನಾಲೆಜ್ ಇರಬೇಕು. ಓಕೆ, ಸೊ ಹೋರಾಡೋ ಮನೋಭಾವನೆ ಇರಬೇಕು. ಯಾವುದೇ ಪೂರ್ವಾಗ್ರಹ ಪೀಡಿತ ಇರಬಾರ್ದು. ಲೈಫಲ್ಲಿ ಸಕ್ಸಸ್ ಆಗ್ತದೆ. ಓಕೆ, ಈಗ ನಾವು ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀವಿ, ಆ ಎಕ್ಸಾಮ್ ಕಾಲ್ಫಾರ್ಮ್ ಆಗೋದು ಲೇಟ್ ಆಗೈತಿ, ನಾ ಅದನ್ನು ಬರಿತೀನಂತಲ್ಲ, ಅದು ಬರೋದ್ರೊಳಗಡೆ ಮತ್ತೆ ಬೇರೆ ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿರಿ, ಬೇರೆ ಎಕ್ಸಾಮ್ ಪ್ರಿಪೇರ್ ಆಗ್ರಿ. ಕಲಿಯೋದು ಲರ್ನಿಂಗ್ ಪ್ರೊಸೆಸ್ ಕಂಟಿನ್ಯೂ ಇಡಬೇಕು. ಅದ ರಿಜಿಡ್ ಕುಂಡಿರಬಾರ್ದು. ಓಕೆ, ಸೊ ಅದನ್ನು ಬ್ರೂಸ್ಲಿ ಇಲ್ಲಿ ಹೇಳಿರುವಂಥ. ನನ್ನ ಕಡೆಯಿಂದ ಇದಾಗಂಗಿಲ್ಲ, ನನಗೆ ಈ ಎಕ್ಸಾಮ್ ಆಗೋದಿಲ್ಲ, ಹಂಗಲ್ಬಾರ್ದು. ಯಾವುದೇ ರೀ, ಎಲ್ಲನೂ ಎಕ್ಸಾಮ್ ಪಾಸ್ ಆಗೋರು ಮನುಷ್ಯರನ್ನೇ. ಗಾಂಧೀಜಿಯವ್ರು ಹೇಳಿದ್ದಾರೆ, ಒಬ್ಬ ಮನುಷ್ಯನ ಕಡೆ ಏನು ಸಾಧ್ಯ ಇಲ್ಲ ಅದು ಎಲ್ಲ ಮನುಷ್ಯರಿಂದನೂ ಸಾಧ್ಯ ಐತಂತೆ. ಅದನ್ನು ನೆನ್ಪಿಟ್ಕೊಂಡು ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಆಗಿರಬೇಕು. ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು